ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಂದೆ ಬರುವ ಎಲ್ಲ చెప్పినట్లు ఏం చేయకున్నట్లు ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅವ್ರಿಗೆ ಸೇಫ್ಟಿ ಕೊಟ್ಟರೆ ನಮಗೆ ನ್ಯಾಯ ಸಿಗಬೇಕು. ನಮಗೆ ನ್ಯಾಯ ಸಿಗಬೇಕು. ಅವ್ರಿಗಾದ್ರೆ ಸೇಫ್ಟಿ ಕೊಟ್ರೆ ನಮಗೆ ನ್ಯಾಯ ಸಿಗಬೇಕು. ನಗರದ ಬ್ರೂಸ್ಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುರುಕುಲ ಕಾನ್ಸೆಪ್ಟ್ ಸ್ಕೂಲ್ ಅಂತ ಒಂದು CBSE ಸ್ಕೂಲ್ ಇರ್ತದೆ. ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಸಹ ಇದೆ. ಒಂದು ಚಿಕ್ಕ ಹಾಸ್ಟೆಲ್ ತರ ವ್ಯವಸ್ಥೆ ಮಾಡಿ ಈ ದೂರದ ಊರುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ದಿನ ರಾತ್ರಿ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಅವರ ಒಂದು ಶಿಕ್ಷಕಿ ಬ್ಲೆಸ್ಸಿ ಅಂತ ಸೋಷಿಯಲ್ ಸ್ಟಡೀಸ್ ನ ಶಿಕ್ಷಕಿಯವರ ನಿಗಾವಣೆಯಲ್ಲಿ ಅಲ್ಲಿ ಇವತ್ತು ಇದ್ದಾಗ ಒಬ್ಬ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಸಡನ್ಲಿ ಒಂದು ಫಿಟ್ ಆಫ್ ರೇಂಜ್ ತರ ಆಗಿ ಒಂದು ಹರಿತವಾದ ವಸ್ತುವಿಂದ ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಇದರಲ್ಲಿ 7 ಜನ ಗಾಯಾಳುಗಳು. ದುರದೃಷ್ಟವಶಾತ್ ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾವು ಏನು ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ ಸೆಂಟರ್ ಇದೆ, ಅದನ್ನ ವಿಸಿಟ್ ಮಾಡಿ ಈ ಬ್ಲೆಸ್ಸಿ ಅನ್ನೋರ್ನ ನಾವು ಅವರ ಹೇಳಿಕೆ ಪಡೆದು ಏನಾಗಿದೆ ಅಂತ ಒಂದು ಪ್ರಾಥಮಿಕ ತನಿಖೆ ನಾವು ಮಾಡಿದ್ದೇವೆ. ಹಾಗೆ ನಮ್ಮ ಸೋಕೋ ಟೀಮ್, FSL ಟೀಮ್ಸ್ ಎಲ್ಲ ಸ್ಥಳದಲ್ಲಿ ಹಾಜರಿದ್ದಾರೆ. ಇದೊಂದು ಜುವೆನೈಲ್ ಹೂಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಕಾನೂನಿನ ಅಡಿಯಲ್ಲಿ. ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ತನಿಖೆಯನ್ನು ನಾವು ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ನಾವು ಏನು ಸೇಫ್ ಗಾರ್ಡ್ಸ್ ಇದೆ ಅಕ್ಯೂಸ್ಡ್ಗೆ ಆ ಪ್ರಕಾರ ನಾವು ಮಾಡ್ಬೇಕಾಗತ್ತೆ. ಹೆಚ್ಚಿನ ವಿವರಗಳನ್ನ ನಾವು ತಿಳಿಸ್ಲಿಕ್ಕೆ ಬರೋದಿಲ್ಲ. ಅದು ಬಿಟ್ರೆ ನಾನು ಏನು ಈ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಲ್ಲಿ ಪ್ರಾಣ ಕಳ್ಕೊಂಡ ಆ ಹುಡುಗನ ಪೇರೆಂಟ್ಸ್ ಅವ್ರಿಗೂ ಸಹ ನಾವು ಮಾತಾಡಿದ್ದೇವೆ. ಅವರಿಂದನೂ ಸಹ ನಾವು ವಿವರವಾದ ಹೇಳಿಕೆಗಳನ್ನ ಪಡಿತೇವೆ. ಮುಂದಿನ ತನಿಖೆ ಮುಂದುವರಿಸ್ತೇವೆ. ಶಾಲೆಗೆ ಸಹ ನಾನು ಭೇಟಿ ನೀಡಿದ್ದೇನೆ. ಸಮಗ್ರವಾದ ತನಿಖೆ ನಾವು ಮಾಡಿಸ್ತೀವಿ. ಸಮಗ್ರವಾದ ತನಿಖೆ ನಾವು ಮಾಡಿ ಸೂಕ್ತ ಏನು ನ್ಯಾಯಾಲಯಗಳಿದೆ ಇದಕ್ಕೆ ನ್ಯಾಯಾಲಯಗಳಿಗೆ ನಾವು ವರದಿ ಸಲ್ಲಿಸ್ತೀವಿ. ಮ್ಯಾನೇಜ್ಮೆಂಟ್ ಅವ್ರು ಬರ್ಬೇಕು ಇಲ್ಲಿಗೆ. ಅವ್ರು ಏನು ಎಲ್ಲ ಬಂದು ಇಷ್ಟು ನಡೆದ್ರೆ ಒಂದು ಬಂದು ಇಲ್ಲ ಜನಗಳಿಗೆಲ್ಲ ಇಂಜೂರ್ಡ್ ಪರ್ಸನ್ ಫಾದರ್ ಎಲ್ಲ ಪೇರೆಂಟ್ಸ್ ಬಂದಿದ್ದಾರೆ. ಅವ್ರು ಸ್ವಲ್ಪ ಅವ್ರ ಮುಖಾಂತರ ಹೇಳಿ ಹಿಂಗ ಆಗೈತೆ ಅಂತ ಹೇಳಿದ್ರೆ ಆಯ್ತಲ್ಲ. ಅದು ಕಂಪ್ಲೇಂಟ್ ಕೊಟ್ಟಿನಿ. ಅದ್ರಲ್ಲೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೀರಲ್ಲ. ನಮ್ಗೇನಂದ್ರೆ ಏನ್ ಸಮಸ್ಯೆ ಕೇಳ್ತಾರಂದ್ರೆ ಮ್ಯಾನೇಜ್ಮೆಂಟ್ ಪಬ್ಲಿಕ್ ನಾನು ಅವ್ರು ಕೇಳ್ತಿಲ್ಲ. ಹ್ಯಾಂಡ್ ಓವರ್ ಅಂದ್ರೆ ಅವರು ನಾನು ಇದು ಹೇಳ್ತಿಲ್ಲ. ಮ್ಯಾನೇಜ್ಮೆಂಟ್ ಇದಕ್ಕೆ ಏನ್ ಆನ್ಸರ್ ಕೊಡುತ್ತೆ? ಯಾಕಂದ್ರೆ ಈ ಮಕ್ಕಳಾಗಿರೋ ಮತ್ತೆ ಬೇರೆ ಮಕ್ಕಳು ಅದೇ ಅವ್ರು ಬರ್ಬೇಕು ಮೇಡಮ್. ಇಷ್ಟೆಲ್ಲ ತೊಂದರೆ ಆಗಿದ್ರು ಕೂಡ ಇನ್ನೂ ಬಂದಿಲ್ಲ ಅಂತಂದ್ರೆ ಅವ್ರು ವೈಫಲ್ಯ. ಆಮೇಲೆ ಲೇಡೀಸ್ ನಿಂತಿದ್ದಾರೆ ಬಾಯ್ಸ್ ನಲ್ಲಿ ಹಾಸ್ಟೆಲ್ ನನ್ನ ಹೆಸರು ಹನುಮಂತ ಗುಡಿ.
ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಬಹಳ ಸ್ಟ್ರಿಕ್ಟ್ ಮಾಡ್ಬೇಕು. ಆಮೇಲೆ ತಂದೆ ತಾಯಿಗಳು ನ್ಯಾಯ ಕೊಡಿಸ್ಬೇಕು ಮೇಡಮ್. ದಯವಿಟ್ಟು ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ಇಷ್ಟೊತ್ತಾಗಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಷ್ಟು ಸೇಫ್ಟಿ ಇದೆ, ಅವ್ರ ಸ್ಕೂಲ್ ಹತ್ರ ಆಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಇನ್ನೊಂದ್ ಕಡೆ. ಈ ಪಬ್ಲಿಕ್ ಸತ್ತೋದನಿಗೆ ಸೇಫ್ಟಿ ಇಲ್ಲ, ಅಲ್ಲಿ ಹಾಸ್ಪಿಟ್ಲಿಗೆ ಇರೋರಿಗೆ ಸೇಫ್ಟಿ ಇಲ್ಲ, ಓಡೋದನಿಗೆ ಸೇಫ್ಟಿ ಇಲ್ಲ. ಪರಿಸ್ಥಿತಿ ಏನ್ ಮೇಡಮ್ ಇದು? ಅಲ್ಲ, ಇದ್ರ ಪರಿಸ್ಥಿತಿ ಏನು? ವಾಂಟೆಡ್ಲಿ ಅವರೇ ಮಾಡಿ ಅಮಾಯಕನ ಬಲಿ ತಗೊಂಡು ಏನಾದ್ರು ಮಾಡಿರ್ಬೋದಲ್ಲ, ನಾನ್ ಕೇಳೋ ವಿಚಾರ. ತನಿಖೆ ಬಂದ್ಮೇಲೆ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್, ಓಡೇದನ್ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್ ಇಲ್ಲ, ಓಡೇದನ್ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್ ಇಲ್ಲ, ಸತ್ತೋದರಿಗೆ ಇಲ್ಲ. ಅಲ್ಲಿ ನೋಡಿದ್ರೆ ಅವ್ರಿಗೆ ಬೆಳಕರ ಸ್ಥಿತಿಯಲ್ಲಿ ಸಿಬ್ಬಂದಿ ಟೋಟಲ್ ಅಲ್ಲಿ ಐತೆ, ಒಬ್ಬ ಮಾನವನ ಒಳಗಡೆ ಬಿಡ್ತಾ ಇಲ್ಲ ಸ್ಕೂಲಲ್ಲಿ. ಏನ್ ಅದ್ರ ಅವ್ಯವಸ್ಥೆ ಏನ್ ಮೇಡಮ್ ಅದು? ಮೇಡಮ್ ಏನಿಲ್ಲ, ಬಾಯ್ಸ್ ಹಾಸ್ಟೆಲ್ನಲ್ಲಿ ಲೇಡೀಸ್ ನ ವಾರ್ಡ್ ಇಟ್ಟಿದ್ರಲ್ಲ ಅದು ವೆರಿಫೈ ಮಾಡೋಣ. ನನಗೆ ಕೆಲವು ಮಾಹಿತಿಗಳು ಬಂದಿದೆ, ಅದರ ಪ್ರಕಾರ ನಾವು ಡಿಟೇಲ್ ಆಗಿ verify ಮಾಡೋಣ. ಏನಿದೆ ಅನ್ನೋದು ಡೀಟೇಲ್ ಆಗಿ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅಲ್ಲಿ ಏನು ಇದು ಇಟ್ಟಿಲ್ಲ ಅವರು. ಪ್ರಿಕಾಷನ್ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿಲ್ಲ. ಡಿಪಾರ್ಟ್ಮೆಂಟ್ ಕ್ರಮ ಬಂದೇ ಬರುತ್ತೆ, ಎಜುಕೇಶನ್ ಡಿಪಾರ್ಟ್ಮೆಂಟ್. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನ್ ರಿಪೋರ್ಟ್ ಕೊಟ್ಟೆ ಕೊಡ್ತೀವಿ ಅಂತ. ಥ್ಯಾಂಕ್ ಯು. ಯಾರೋ ಹುಡುಗರು ಒಬ್ರು ಬರ್ಕೊಂಡಿಲ್ಲ ಅಂತ ಗೊತ್ತಿದೆ. ಒಂದು 6 ಮಂದಿ ಅಲ್ಲಿ ವಾರ್ಡನ್ ಮನೇನು ಅಲ್ಲೇ ಮಾಡೋದು, ಅದಕ್ಕೆ ಏನ್ ಘಟನೆ ಅಂತ ಅದೇ ಏನಂಬಲ್ ಗೊತ್ತಿಲ್ಲ. ನಾವು ರಾತ್ರಿ 11 ಗಂಟೆಗೆ ಬಂದಿದ್ದೆ. ಕೆಲಸ ಮಾಡ್ತೀವಿ ಸರ್. ರಿಲೇಷನ್ ಸ್ಕೂಲ್ ಸ್ಟೂಡೆಂಟ್ ಪ್ರಿನ್ಸಿಪಲ್ ಮೇಡಮ್ ಅವ್ರ ರಿಲೇಷನ್ಶಿಪ್, ಪ್ರಿನ್ಸಿಪಲ್ ಮೇಡಮ್ ಅವ್ರ ರಿಲೇಷನ್ ಅಲ್ಲಿದೆ ನೋಡಿ ಸಾರು ಹೋಗ್ಬಿಟ್ಟಿದ್ದಾರೆ. ಒಬ್ಬರಿಗೆಲ್ಲ 6 ಮಂದಿ ಅಡ್ಮಿಟ್. ಏನಿಲ್ಲ, ಜಗಳ ಆಗೈತೆ ಹಾಸ್ಟೆಲ್. ಅಲ್ಲ ಎದಕ್ಕೋಸ್ಕರ ಏನೋ ಗೊತ್ತಿಲ್ಲ, ನಾವು ಮಕ್ಕಳಿದ್ರೆ ಬಾ ಸುಮ್ನೆ ಬಂದು ಹೊಡೆದೋತಾರ. ಯಾರು? ಭಾರತ್ ಬರತ್ತು. ಯಾವ ಊರು ಒಂದು? ಇದೇ ಊರು. ಎಷ್ಟನೇ ಕ್ಲಾಸ್? 9th. ಎದಕ್ಕಂತ ಗೊತ್ತಿಲ್ಲ. ಯಾರ್ಯಾರು ನೋಡ್ದ? ಫಸ್ಟ್ ಫ್ಲೋರ್ ನೋಡು, ಸೆಕೆಂಡ್ ಫ್ಲೋರ್ ನಾಗ ಇಬ್ರು. ಫಸ್ಟ್ ಫ್ಲೋರ್ ಯಾರಿದ್ರು? ವಾರ್ಡನ್ ಮೇಲೆ ಯಾಕೆ ಇದು ಮಾಡ್ದ? ಗೊತ್ತಿಲ್ಲ. ಅವ್ನು ಹೆಂಗ್ ಮಾಡ್ದ? ಐರನ್ ರಾಡ್ಲಿಂಗ್ ರಾತ್ರಿ ಏನು ರೆಜಿಡೆಂಟ್ಗೆ ಏನು ಗೊತ್ತಿಲ್ಲ. ಎಷ್ಟಾಯ್ತು ಟೈಮ್? 10 ಆಗಿತ್ತ? ಎದಕ್ ಮಾಡೋದು ಗೊತ್ತಿಲ್ಲ, ಏನ್ ಹೇಳಿಲ್ಲ. ಅಲ್ಲ, ಯಾವಾಗಲೂ ಹಿಂಗೆ ಮಾಡ್ತಿದ್ನಾ ಏನು? ಇಲ್ಲ, ಬೇಷ್ ಇರ್ತೀನಿ. ನಿಮ್ಮ ಒಂದೇ ಕ್ಲಾಸಾ? ನಾನು 6th or 9th. ರಾತ್ರಿ ಎಲ್ಲ ಮಲಗಿದ ಮೇಲೆ ಇದು ಮಾಡಿದ್ರ? ಅದ ಇದಕ್ಕೋಸ್ಕರ ಅಂತ ಜಗಳ ಬಂತಂತ ಏನು ಗೊತ್ತಾಯ್ತಾ? ಅವ್ನು ಇದಕ್ಕೆ ಸುಮ್ಮನೆ ಹೊಡೆಯಲ್ಲ, ಏನೋ ಕಾರಣ ಇರುತ್ತೆ ಅದಕ್ಕೆ. ಏನೇನು ಟೆನ್ಷನ್ ತಗೋಬಿಡು, ಆರಾಮಾಗಿರು. ಇಲ್ಲ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲರೂ ಅದನ್ನೇ ಹೇಳೋದು. ಈಗ ಏನ್ ಹೇಳಿದ್ರೆ ಅದನ್ನೇ ಮೆಸೇಜ್ ಕೊಡೋದು ಬೇರೆ. ನೈಟ್ ಹೇಳಿದ್ರೆ ಅದನ್ನೇ ಹೇಳಿದ್ರು ಎಲ್ಲ ಗಾಬರಿ ಆಗ್ಬಿಟ್ಟಿದೆ. ಆಯ್ತು, ಮಲ್ಗಪ್ಪ ನೀವು ತಪ್ಪು ಮಾತನಾಡೋ ಮಲ್ಕೊಂಡಿದ್ರೆ ಫೋನ್ ಬಂತು ನಮ್ಮೂರ ಯಾವಾಗ ನೈಟ್ 10 ಮೇಲೆ ಫೋನ್ ಬಂದ್ರೆ ನನಗೆ ಗಾಬರಿ ಆಗ್ತದೆ. ನಮ್ಮನ್ನ ಅಷ್ಟಾಗಿದಾರಲ್ಲ, ನಿನ್ನೆ DSP ಸರ್ ಅಳಿಯ ತೀರ್ಕೊಂಡಿದಾರ ಅಂತಂದ್ರೆ ನಮ್ಮಕ್ ಬಂದ್ ಶೆಟ್ ಮಾಡಿಸ್ಕೊಂಡಿದ್ದೆ. ಏನಂತ ಕೇಳಿದೆ, ಮಂದಿ ಸೀರಿಯಸ್ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಅಂದ್ರೆ ಮಧ್ಯದಾಗ ಗಾರ್ನ ಯಾರೋ ಫ್ರೆಂಡ್ ಅಂತ ಅಮ್ಮ. ಅಂದ್ರೆ ಹೆಂಗೆ, ಯಾವಾಗ ಫೋನ್ ಮಾಡಿ ಮಾತಾಡಿದ್ರು ಹೇಮಂತ್ ನಿಮ್ ಜೊತೆಗೆ? ಬುಧವಾರ ಫೀಸ್ 5,000 ಐತೆ, 15 ದಿವಸ ಎಕ್ಸಾಮ್ ಬರೆಸ್ತಾರಂದ್ರೆ ಅವಾಗ ಯಾರಪ್ಪ ಫೋನ್ ಪೇ ಹಾಕಿದ್ದು. ಬುಧವಾರ ಲಾಸ್ಟ್ ಸರ್. ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಮಾಮೂಲು ಸರ್, ನನಗೆ ఇష్ట ಇಲ್ಲ ಅಲ್ಲಿ ఓదక్క. మీరు డబ్బులు వేస్ట్ చేస్తారు అంత తెలుగు, మీరు డబ్బులు వేస్ట్ చేస్తారమ్మా. హాస్టల్లోనే ఏం బాగాలేదు, ఫుడ్ బాగాలేదు, చదువు కూడా పంపించప్పుడు నాకు ఇష్టం లేదు, చదువు ఊర్లోనే ఉంటాను అంటే నీకేమి పని చేసే చేత కదప్పా, వద్దు చదువుకో ఇష్టమమ్మా, నాకు చదువు ఇష్టం లేదు, నేను ఇంట్లోనే ఉంటాను, ఆంధ్రాలోనే చదువుతాను, హాస్టల్లో ఉన్నాను. వద్దప్ప, తమ్ముడు కొట్లాడతాడు అదే ఉంది ಅಂತ. ಈಗ ಘಟನೆ ಆಗಿದೆ, ಈ ತರ 9 ಗಂಟೆ ಮಗು ಹೊಡೆಯೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಏನ್ ಹೇಳ ಸರ್, ಇಂಥವ್ ನಾನು ಟಿವಿನಲ್ಲೇ ನೋಡಿದ್ದೆ, ಇದೇ ಫಸ್ಟ್ ಟೈಮ್ ನನ್ನ ಮಗ ಒಬ್ಬನೇ ಇಬ್ರು ಮಕ್ಕಳು. ಈಗ ಏನಾಗ್ಬೇಕಂತ ಆಗ್ರಹ ಮಾಡ್ತಾರೆ ಅಮ್ಮ? ಈಗ ಈ ತರ ಘಟನೆಗಳಾಗ್ಬಾರ್ದು 9 ಅಂತ ಅದು ಅಷ್ಟು
ಏನ್ ಮಾಡಿ ಸರ್ ಇನ್ನ ಯಾರು ಹುಡುಗರು ಹಾಸ್ಟ್ಲಾಗ ಬೇಡ ಎಷ್ಟನ್ನ ಓದಿ ಸಾಕು ಅವ್ರ ತಕ್ಕ ಇರ್ಬೇಕಂದ್ರ ನಿಮ್ಮ ಹೆಸರಮ್ಮ? ಸರಿತಾ ಬರ್ತಾನೆ ಸ್ವಲ್ಪ ಕ್ಯಾಮ್ರಾ ಮೇಡಮ್ 9 ಏನಾದ ಘಟನೆ ಏನಂತ ಹುಡುಗನ ಹೆಸರು ನೋಡಿ ಬೇರೆನಾ? ಅಭಿನಂದ್ ಬೇರೆ ಕನ್ನಡ ಕನ್ನಡ ಚಪ್ಪಲ್ ಹುಡುಗನ ಹೆಸರು ಏಮಂತ ಏನಾಯ್ತಂತ? ಏನೋ ಸರ್ ನೈಟ್ ಏನೋ ಯಾರು ಶಿವದೋಗಿ ಏನೋ ಹುಡುಗ ಅಂತ ಹೇಳ್ತಾ ಇದ್ದಾರೆ. ಅವ್ರ ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅಷ್ಟೇ ಗೊತ್ತಿಲ್ಲ. ಜಗಳ ಏನೋ ಆಗಿತ್ತಂತ? ಏನ್ ಜಗಳ ಇಲ್ಲಂತೆ. ಅವನೊಂದು ಸೈಕೋ ತರ ಏನೋ ಎಲ್ಲ ಡೆತ್ ಮಾಡಿ ಇರೋದಂಗೆ ಆಗ್ಬೇಕಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪುಡಾರಿ ಇದ್ನಂತ ಹುಡುಗ? ಏನ್ ಹ್ಯಾಬಿಟ್ಸ್ ಇಲ್ಲ ಅಂತ ಹೇಳ್ತಾರೆ. ನಾವಲ್ಲಿ ಕೇಳಿದ್ವಿ ಏನು ಗಂಜಾ ಗಿಂಜಾ ಏನು ಹ್ಯಾಬಿಟ್ಸ್ ಐತೆ ಅಂತ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು. ಅವನೇನು ಸ್ವಲ್ಪ ಎಲ್ಲ ಈಗ ಕೊಲೆ ಮಾಡಿ ಇರೋದಂಗೆ ಆಗ್ಬೇಕಂತೇಳಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹುಡುಗ ಏನಾಗ್ಬೇಕು ನಿಮಗೆ? ಹಳೆ ಸರ್. ಹಾಂ, ನಮ್ಮ ಅಣ್ಣನ ಮಗಳನ್ನ ಗೊತ್ತಿರೋದು. ಯಾವ್ರು ಹುಡುಗಂದು? ಊರು ಯಾವುದು? ಶಂಪಿಯಲ್ಲಿ ಒಳಗೊಂದು ಮಾಡಲ ಆಂಧ್ರ. ಹಾಂ, 9. ಹೇಮಂತ್ ಹೆಂಗ್ರಿ ಅವ ನಿಮ್ ಜೊತೆ ಎಲ್ಲ ಹೆಂಗಿದ್ದ ಒಡನಾಟ ಹೆಂಗ? ಅಸಲು ಒಳ್ಳೆ ಹುಡುಗ ಸರ್. ಅಸಲು ಯಾರ ಜೊತೆ ಪಾಪ ಅವ್ನು ತೆಲಿತು ಮಾತಾಡೋನಲ್ಲ ಪಾಪ. ಯಾರ ಜೊತೆ ಅಸಲು ಮಾತಾಡೋಕೆ ಬಿಡೋನು ಪಾಪ. ಅಷ್ಟು ಒಳ್ಳೆಯವನು ಪಾಪ ಅವನು. ಅವರಿಬ್ರು ಫ್ರೆಂಡ್ಸ್ ಇದ್ರಲ್ಲ? ಫ್ರೆಂಡ್ಸ್ ಅಲ್ಲ, ಅವ್ರ ಕ್ಲಾಸ್ಮೇಟ್ ಏನೋ ಗೊತ್ತಿಲ್ಲ ನಮ್ಗೆ. ಒಂದೇ ರೂಮ್ನಾಗ ಇದ್ರಂತೆ? ಹಾಂ, ಒಂದೇ ರೂಮ್ನಾಗ ಇದ್ರೆ. ಎಷ್ಟು ಹುಡುಗರಿಗೆ ಹೊಡೆದನಂತ ಈಗ ಹುಡುಗ? 9 ಮಂದಿ ಹೊಡೆದನಂತ ಅವ್ನು. ಏನ್ ತಗೊಂಡು? ಚಿಕ್ಕಡಪಲ್ಲಿ ಕಟ್ತಾರಲ್ಲ ರಾಡು, ಆ ರಾಡ್ ಅಂತ ಹೇಳ್ತಾ ಇದಾರೆ ಅವ್ರು. ಇವಾಗ ನೋಡಿದ್ರೆ ಸಣ್ಣಿಗೆ ಬಕ್ಕೆ ಬಿದ್ದೈತೆ ಅದು. ಅವ್ರು ಹೇಳೋದಕ್ಕೆ ಇದಕ್ಕೆ ಭಾಳ ಎಲ್ಲಿ ಗಾಯ ಆಗಿದೆ? ಇದು ಒಟ್ಟಿ ಕಾಣಿದೆ. ಅದೇ ನೋಡಿ ನಾನು ನೋಡೋವರೆಗೂ ಬಂದ್ಬಿಟ್ಟು ನಾನು. ಎಷ್ಟು ಮಂದಿ ಮಕ್ಕಳು? ಇಬ್ಬರೇ ಕೊಂಡಿಡ್ರು. ಅಡ್ವೊಕೇಟ್ ಅವರಪ್ಪ, ನಮ್ಮ ಅಳಿಯ ಅಣ್ಣನ ಮಗಳನ್ನ ಕೊಟ್ಟಿರೋದು ನಾನು. ನಿಮ್ ಜೊತೆ ಆಡ್ಬೋದು ಈಗ ಇಲ್ಲ ಅಂತ? ಹಾ, ಇವನು ದೊಡ್ಡವನು, ಸಣ್ಣವನು ಅಲ್ಲೇ ಅವ್ರ ತಗ ಇಟ್ಕೊಂಡವ್ರು. ಅವಳೆ 2 years ಆಯ್ತು ಅವಳು ಶಂತಿಗೇರಿ ಒಳಗೊಂದು ಮಾಡಲ. ಈಗ ಏನು ಕಾಲೇಜ್ ಸ್ಕೂಲ್ನವ್ರದ್ದು ಏನು ಸಮಸ್ಯೆ ಅಂತ ಅವ್ರು ನಿರ್ಲಕ್ಷ್ಯ ಮಾಡಿದ ನಂತರ ಮತ್ತೆ ಅವ್ರದ್ದೇ ರಿಲೇಷನ್ ಅಲ್ಲ ಸರ್. ಇವಾಗ ಮದುವೆ ಯಾರ್ದೈತೆ? ಅವನು ಫಸ್ಟಿಗೆ ಒಂದೇ ಸಲ ಹಿಂಗೆ ಸೈಕೋದಂಗೆ ಹೆಂಗ್ ಮಾಡ್ತಾನ ಅವನು? ಅವ್ರೇನು ಮುಚ್ಚಿಟ್ಟಾರು ಅಂತ ನಮ್ಗೆ ಅನುಮಾನ ಅಷ್ಟೇ. ಅವನು ಒಂದೇ ಸಲ ಹೆಂಗ್ ಮಾಡ್ತಾನ ಅವನು? ಇಷ್ಟಕ್ಕೆ ಮುಂಚೆ ಏನು ಮಾಡಿರ್ತಾನ? ಅವ್ರೇನು ಫೀಸ್ ಬಗ್ಗೆ ಅದೆಲ್ಲ ಕವರ್ ಮಾಡಕ್ಕೆ ಮಾಡಿರ್ತಾರ ನಮ್ಗೆ ಅನುಮಾನ ಅಷ್ಟೇ. ಚಿಕ್ಕಬಳ್ಳಾಪುರ ಫೀಸ್ ಕಟ್ಕೊಂತಾರೆ ಈಗ ಮಗುಂದು. ಹಾ, 1,20,000 ಫೀಸ್ ಒಂದು ವರ್ಷಕ್ಕೆ. ಇಬ್ಬರು ಸೇರಿಸಿದ್ದ ನಮ್ಮ ಅಳಿಯ. ಅವನು ಸಣ್ಣವನ ಅಳದಕ್ಕೆ ಮನೆ ಕರ್ಕೊಂಡು ಹೋಗ್ಬಿಟ್ಟ ಅವನ್ನ. ನಮ್ಮಣ್ಣನ ಮಗ ಸುದ್ದಿ ಸೇರಿಸಿದ್ದು ಇಬ್ಬರನ್ನ. ಅವ್ರದ್ದು ಸುದ್ದಿ ಅಳದಕ್ಕೆ ಅವರು ಮನೆ ಕರ್ಕೊಂಡ್ ಬಂದ್ಬಿಟ್ರು. ಇದು ಅಂತೂ ಅದು ಸೈಕೋ ತರ ಮಾಡಿರೋದು. ಅವ್ರು ಮುಚ್ಚಿಟ್ಟಾರ ಅಷ್ಟೇ. ರಾಡಂದ್ರೆ ಸಣ್ಣಗೆ ಹೆಂಗ ಬೋಕೆ ಬರ್ತದೆ ಸರ್ ಅದು. ಇವಾಗ ನೋಡಿ ಬಂದಿಲ್ಲ ನಾನು. ಎಲ್ಲಿಂದ ತಂದಂತೆ ಆ ಹುಡುಗ? ಚುಕ್ಕಡ ಬದ್ರದ ಅಂತ ಹೇಳ್ತಾ ಇದಾರೆ ಅವರು. ನನ್ನ ಹೆಸರು ನಾಗೇಂದ್ರ, ನಾನು ಸರ್ಪಂಚ್ ಆಂಧ್ರ ಬಾಪುರ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.